ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ಇಂದು ಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ದಾರೆ. ಜೂನ್ 9ರಂದು ಕೃತ್ಯ ನಡೆದ ಸ್ಥಳ ಸೀಸ್ ಮಾಡಿದ್ದಾರೆ. ಪಂಚನಾಮೆ ಮಾಡಲು ಪೊಲೀಸರು ತಡ ಮಾಡಿದ್ದೇಕೆ? ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡಿದ್ಯಾಕೆ? ಪಿಎಸ್ಐ ವಿನಯ್ ಕೂಡಲೇ ಕ್ರಮ ಕೈಗೊಂಡಿಲ್ಲ ಯಾಕೆ? ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸುತ್ತಿರೋ ನಾಗೇಶ್, ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಲೋಪಗಳಾಗಿವೆ. ತನಿಖೆಯಲ್ಲಿ ತನಿಖಾಧಿಕಾರಿಗಳು ತಪ್ಪು ಎಸಗಿದ್ದಾರೆ. ಪ್ರಕರಣದಲ್ಲಿ ದರ್ಶನ್ನ ಸಿಲುಕಿಸಲು ಪ್ಲಾನ್ ಮಾಡಿದ್ದಾರೆ. ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿದೆ. ದರ್ಶನ್ ಪರವಾಗಿ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ. ನಟ ದರ್ಶನ್ಗೆ ಇಂದಾದ್ರೂ ಜಾಮೀನು ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಜೂನ್ 9ರಂದು ಕೃತ್ಯ ನಡೆದ ಸ್ಥಳ ಸೀಸ್ ಮಾಡಿದ್ದಾರೆ. ಪೊಲೀಸರಿಗೆ ಜೂನ್ 8ಕ್ಕೆ ಕೃತ್ಯ ನಡೆದಿದ್ದು ಗೊತ್ತಿದ್ರು ಜೂನ್ 9ಕ್ಕೆ ಯಾಕೆ ಕೃತ್ಯ ನಡೆದ ಸ್ಥಳವನ್ನ ಸೀಸ್ ಮಾಡಿದ್ದಾರೆ ಅಂತ ಪ್ರಶ್ನೆ ಹಾಕಿದ್ದಾರೆ ಸಿವಿ ನಾಗೇಶ್. ಪಂಚನಾಮೆ ಮಾಡಲು ಪೊಲೀಸರು ತಡ ಮಾಡಿದ್ದೇಕೆ? ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡಿದ್ಯಾಕೆ? ಪಿಎಸ್ಐ ವಿನಯ್ ಕೂಡಲೇ ಕ್ರಮ ಕೈಗೊಂಡಿಲ್ಲ ಯಾಕೆ? ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸುತ್ತಿರೋ ನಾಗೇಶ್, ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಲೋಪಗಳಾಗಿವೆ. ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿಸಿದ್ದಾರೆ ಪೊಲೀಸರು. ದರ್ಶನ್ ವಿರುದ್ಧ ಒಳಸಂಚು ನಡೆಸಿದ್ರ ಪೊಲೀಸರು. ಪ್ರಕರಣದಲ್ಲಿ ದರ್ಶನ್ನ ಸಿಲುಕಿಸಲು ಪ್ಲಾನ್ ಮಾಡಿಕೊಂಡಿದ್ರ? ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸುತ್ತಿದ್ದಾರೆ.